ಹೆಲೋ ಎವ್ರಿವನ್. ಟೈಮ್ ಈಗ ಮಾರ್ನಿಂಗ್ 5:30 ಆಗಿದೆ. ನಾವಿವತ್ತು ಮೈಸೂರಿಗೆ ಹೋಗಬೇಕು ಅಂತ ಬೇಗ ಎದ್ದು ಸ್ವಲ್ಪ ರೆಡಿ ಆಗ್ತಿದ್ದೀವಿ. ಯೂಶ್ವಲಿ ಮಕ್ಕಳಿದ್ರೆ ಮಾರ್ನಿಂಗ್ಸ್ ಬೇಗ ಎದ್ದು ಅವ್ರನ್ನ ಎಬ್ಬರಿಸಿ ಕರ್ಕೊಂಡು ಹೋಗೋದೇ ಇಟ್ಸ್ ಅ ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಬಟ್ ನಮಗೆ ಆವತ್ತು ನಮ್ಮ ಅಕ್ಕ ಮಗಳು ನಾವೆಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಮ್ಗೆ ಆ ಥರ ಕಷ್ಟ ಆಗೋಲ್ಲ. ಅವಳು ವಿತಿನ್ 5 ಮಿನಿಟ್ಸಲ್ಲೇ ಎದ್ದು ಬೇಗನೆ ಪಟ್ಟಂತ ರೆಡಿ ಆಗ್ತಾಳೆ. ಅವಳು ಯಾವತ್ತೂ ಏನಕ್ಕೂ ತೀಟ್ಲೆ ಮಾಡಲ್ಲ, ನಾನು ಸ್ನಾನ ಮಾಡಲ್ಲ ಅದು ಇದು ಹೇಳಲ್ಲ. ಸೊ ನಾವು ಅವಳನ್ನೆಲ್ಲ ರೆಡಿ ಮಾಡಿ 6:30ಗೆಲ್ಲ ಸ್ಟಾರ್ಟ್ ಆದ್ವಿ. ಸೊ ಒಳ್ಳೆ ಸನ್ರೈಸ್ ವ್ಯೂ ಸಿಕ್ತು ನಮಗೆ ಆನ್ ದ ವೇ ಹೋಗೋವಾಗ. ನಾವು ಆನ್ ದ ವೇನೇ ಟಿಫನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಬೇಗನೆ ಬಿಟ್ವಿ, ಯಾಕಂದರೆ ನಾವು ತುಂಬ ಪ್ಲೇಸಸ್ನ ಕವರ್ ಮಾಡಬೇಕಿತ್ತು. ಸೊ ಮಾರ್ನಿಂಗ್ ಅರ್ಲಿಯಾಗಿ ಸ್ಟಾರ್ಟ್ ಆದರೆ ಟ್ರಾಫಿಕ್ ಇರಲ್ಲ ಅಂತ ಹೇಳಿ ನಾವು ಫಸ್ಟು ಹೋಗಿದ್ದ ಪ್ಲೇಸ್ ಬಂದು ನಿಮಿಷಾಂಬ ಟೆಂಪಲ್ಲು. ಆ್ಯಕ್ಚುಲಿ ಫಸ್ಟ್ ಇಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಕ್ಕೆ ರೀಸನು ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಬೇಕಿತ್ತು ಅಂತ. ನನಗೆ ಈ ಪ್ಲೇಸ್ ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಫಸ್ಟಿಂದನೂ ಅಷ್ಟೇ. ತುಂಬ ನನಗಿಷ್ಟ ಆಗುತ್ತೆ ಈ ಪ್ಲೇಸು. ಹೊಳೆ ಹರಿಯುತ್ತೆ, ಟೆಂಪಲು ತುಂಬ ಪೀಸ್ಫುಲ್ಲಾಗಿರುತ್ತೆ. ಸೊ ನಾವಲ್ಲಿ ಟೆಂಪಲ್ ಹತ್ರ ಹೋಗಿ ಹೊಳೆ ಹತ್ರ ಹೋಗಿ ಫಸ್ಟು ಅಲ್ಲಿ ಕಾಲೆಲ್ಲ ತೊಳ್ಕೊಂಡು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ನಮ್ಮ ಅಕ್ಕ ಮಗಳು ಸ್ವಲ್ಪ ನೀರಲ್ಲೆಲ್ಲ ಆಡ್ತಿದ್ಲು. ಸ್ವಲ್ಪ ಹೊತ್ತು ಆಡಿಕೊಂಡು ನೋಡಿದ್ವಿ. ಜನ ಎಲ್ಲ ತುಂಬ ರಶ್ ಏನಿದ್ದಿಲ್ಲ. ಆ್ಯಕ್ಚುಲಿ ನಾವು ಹೋಗಿದ್ದಿದ್ದು ಸ್ಯಾಟರ್ಡೆ. ಯೂಶ್ವಲಿ ವೀಕೆಂಡ್ಸು ತುಂಬ ರಶ್ ಇರುತ್ತೆ ಅಂತಲೇ ಅಂದ್ಕೊಂಡು ಹೋದ್ವಿ. ಬಟ್ ಅವತ್ತೇನು ತುಂಬ ಜನ ಇದ್ದಿಲ್ಲ, ಯಾಕಂದರೆ ನಾವು ಬೇಗನೆ ರೀಚ್ ಆಗಿದ್ವಿ. ನಾವಿಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಆದಾಗ 6:30 ಆಗಿತ್ತು. ಸೊ ಬೇಗನೆ ಅಲ್ಲಿ ರೀಚ್ ಆಗಿದ್ದರಿಂದ ನಮಗೆ ತುಂಬ ರಶ್ ಏನಿದ್ದಿಲ್ಲ. ಫೈನಲಿ ಅಟ್ ನಿಮಿಷಾಂಬ ಟೆಂಪಲ್ ತುಂಬ ಫ್ರೀ ಆಗಿತ್ತು. ಟೆಂಪಲ್ ಒಳಗಡೆನೂ ನೀವು ನೋಡ್ಬೋದು. ತುಂಬ ಜನ ಏನೂ ಇದ್ದಿಲ್ಲ. ವಿತಿನ್ 5 ಮಿನಿಟ್ಸ್ ಎಲ್ಲ ನಮಗೆ ದರ್ಶನ ಮುಗೀತು. ನಾವಲ್ಲಿಂದ ದರ್ಶನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಸೆಕೆಂಡ್ ಪ್ಲೇಸ್ ನಮಗೆ ಪ್ಲ್ಯಾನ್ ಇದ್ದಿದ್ದು ಚಾಮುಂಡಿ ಹಿಲ್ಸು. ಸೊ ಟೆಂಪಲ್ಸ್ ಎಲ್ಲ ಸ್ವಲ್ಪ ಬೇಗ ಮುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಲ್ಲಿಂದ ಒಂದು ಪಾಸಿಟಿವ್ ವೈಬ್ಸ್ನ ತೊಗೊಂಡು ಅದೇ ರೀತಿಯಾಗಿ ನಾವು ಚಾಮುಂಡಿ ಹಿಲ್ಸ್ಗೆ ಹೋದ್ವಿ. ಹೋಗ್ತಾ ಆ್ಯಕ್ಚುಲಿ ಚಾಮುಂಡಿ ಹಿಲ್ಸಲ್ಲೂ ಏನೂ ರಶ್ ಇಲ್ಲ ಅಂತಲೇ ಅಂದ್ಕೊಂಡು ಹೋದ್ವಿ, ಬಿಕಾಸ್ ವೆಹಿಕಲ್ಸ್ ಎಲ್ಲ ತುಂಬ ಕಡಿಮೆ ಇತ್ತು. ಸೊ ನಾವು ಚಾಮುಂಡಿ ಬೆಟ್ಟ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 10:30 or 10:45 ಆಗಿತ್ತು ಅಂತ ಅನಿಸುತ್ತೆ. ನಾವಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ರಶ್ ಇರಲ್ಲ ಅಂತಲೇ ಅಂದ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಅವತ್ತು ತುಂಬ ರಶ್ ಇದ್ದಿಲ್ಲ, ಜನನೂ ತುಂಬ ಕಡಿಮೆ ಇದ್ದರು. ಬಟ್ ಯಾರೋ ಸ್ವಾಮೀಜಿಗಳು ಬಂದಿದ್ದರು ಅಂತ ಹೇಳಿ ಅಲ್ಲಿ ಸ್ವಲ್ಪ ಹೊತ್ತು ನಮ್ಮನ್ನು ಸ್ಟೇ ಮಾಡಿಸಿದ್ರು. ಅಲ್ಲಿ ಹೋಗಿ ಬೆಟ್ಟದ ಮೇಲೆ ಹೋದಾಗ ಜನ ಯಾಕೋ ಜಾಸ್ತಿ ಇದ್ದಾರೆ ಅಂತ ಹೇಳಿ ನಾವು ಸ್ಪೆಷಲ್ ಟಿಕೆಟ್ನ ತೊಗೊಂಡ್ವಿ. 30 ರೂಪೀಸ್ ಸ್ಪೆಷಲ್ ಟಿಕೆಟ್ ಅನಿಸುತ್ತೆ. ಸೊ ಫ್ರೀ ದರ್ಶನಕ್ಕೆ ಹೋಗಲಿಲ್ಲ. ಮಗು ಇದ್ದಾಳೆ, ಅಲ್ಲೆಲ್ಲ ನೂಕಾಡ್ತಾರೆ, ಮತ್ತು ಅವಳಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ, ಅವಳು ಮತ್ತೆ ಆಟ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ. ಬಟ್ 30 ರೂಪೀಸ್ ಟಿಕೆಟಲ್ಲಿ ಹೋದ್ರೂ ನಮಗೇನು ಅಷ್ಟೊಂದು ರಶ್ ಇದ್ದಿಲ್ಲ. ಆಲ್ಮೋಸ್ಟ್ ನಮಗೆ 30 to 45 ಮಿನಿಟ್ಸಲ್ಲೆಲ್ಲ ದರ್ಶನ ಮುಗೀತು. ಅದೂ ಇನ್ನೂ ಬೇಗನೆ ಆಗ್ತಿತ್ತು. ನಮಗೆ ಆ್ಯಕ್ಚುಲಿ ಸ್ಟಾಪ್ ಮಾಡಿದರು ಸ್ವಲ್ಪ ಹೊತ್ತು ದರ್ಶನ, ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್. ಸೊ ಯಾರೋ ಸ್ವಾಮೀಜಿ ಬಂದಿದ್ದಾರೆ ಅಂತ ಹೇಳಿ ಸ್ಟಾಪ್ ಮಾಡಿದರು. ಇವರು ಯಾರು ಅಂತ ಏನೋ ನನಗೆ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ, ನಾನು ಯಾವತ್ತೂ ನೋಡಿಲ್ಲ. ಟಿ ವಿಯಲ್ಲೆಲ್ಲ ಬರ್ತಾರೆ ಅಂತ ನಮ್ಮಮ್ಮ ಹೇಳ್ತಿದ್ರು, ಬಟ್ ಐ ಆಮ್ ನಾಟ್ ಶ್ಯೂರ್. ನಾನು ಅಷ್ಟೊಂದು ಸ್ವಾಮೀಜಿಗಳ್ದು ಅದೆಲ್ಲ ಫಾಲೋ ಮಾಡಲ್ಲ, ಸೊ ನನಗೆ ಗೊತ್ತಿಲ್ಲ. ಇದರಿಂದ ನಮಗೊಂದು 10 ಮಿನಿಟ್ಸ್ ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಸೊ ಆಮೇಲೆ ನಮ್ಮ ಹಸ್ಬೆಂಡು ಅಲ್ಲೇನೋ ದಾರ ಕಟ್ತಾರೆ ಅಂತ ಹೇಳಿ ಕಟ್ಟಿಸ್ಕೊಂಡ್ರು. ನೆಕ್ಸ್ಟ್ ಆ್ಯಕ್ಚುಲಿ ನಮಗೆ ಝೂಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಬೇಡ ಅಂತ ಹೇಳಿ ಫಿಶ್ ಅಕ್ವೇರಿಯಮ್ ಇದೆಯಲ್ಲ, ಸೊ ಅಲ್ಲಿಗೆ ಬಂದ್ವಿ. ಝೂಗೆ ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಸ್ಬೆಂಡು ಎಲ್ಲೋ ಹೋಗಬೇಕಿತ್ತು ಮದುವೆಗೆ, ಅವ್ರ ಫ್ರೆಂಡ್ ಮದುವೆಗೆ. ಝೂಗೆ ಹೋದರೆ ನಮಗೆ ಒಳಗಡೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಫಿಶ್ ಅಕ್ವೇರಿಯಮ್ಗೆ ಬಂದ್ವಿ. ಇದನ್ನು ಮುಗಿಸ್ಕೊಳ್ಳೋಣ. ಇದು ಆ್ಯಕ್ಚುಲಿ ನಾವು ನೋಡಿದ್ದಿಲ್ಲ. ಪ್ರೀವಿಯಸ್ಸಲ್ಲೇ ನಾವು ಚಾಮುಂಡಿ ಬೆಟ್ಟ, ನಿಮಿಷಾಂಬ ಎಲ್ಲ ನೋಡಿದ್ವಿ, ಪ್ಯಾಲೇಸು ಅದೆಲ್ಲ ನೋಡಿದ್ವಿ, ಝೂನು ಸಹ. ಇದು ಫಸ್ಟ್ ಟೈಮ್ ವಿಸಿಟ್ಟು ನಮಗೆ. ಸೊ ಇಲ್ಲಿ ಎಂಟ್ರಿ ಫೀಸ್ ಬಂದು 300 ರೂಪೀಸ್ ಇರುತ್ತೆ. ಆ್ಯಕ್ಚುಲಿ ಎಂಟ್ರಿ ಟಿಕೆಟ್ ತೊಗೊಂಡಾಗ ತುಂಬಾ ವರ್ತಾ ಇಲ್ವಾ ಅಂತ ಅನ್ನಿಸ್ತು. ಬಟ್ ಟ್ರಸ್ಟ್ ಮೀ, ಯಾರೂ ಇನ್ನೂ ವಿಸಿಟ್ ಮಾಡಿಲ್ಲ ಫಿಶ್ ಅಕ್ವೇರಿಯಮ್ಮು ಅನ್ನೋರು ಮಸ್ಟ್ ಟ್ರೈ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ನ ನೋಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಫಿಶ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಕಲರ್ಫುಲ್ ಫಿಶಸ್ ಆಗಿರ್ಬೋದು, ಒಂಥರ ಮೆರೈನ್ ಲೈಫಲ್ಲಿ ಒಳಗಡೆ ಹೋಗಿ ನೋಡ್ದಂಗಿತ್ತು. ಇಲ್ಲಿ ಫುಲ್ಲು ನಮಗೆ ಗ್ಲಾಸಸ್ಸಲ್ಲಿ ಫಿಶಸ್ನ ಇಟ್ಟಿರ್ತಾರೆ. ಸೆಕೆಂಡ್ ಪಾರ್ಟ್ ಬಂದು ಇದರಲ್ಲಿ ಮಿರರ್ ಇರುತ್ತೆ, ಅಂದರೆ ಲೈಕ್ ಮಿರರ್ ಟೈಪ್ ಇರುತ್ತೆ. ನಾವು ಒಳಗಡೆ ಹೋದರೆ ಯಾರು ಎಲ್ಲಿದ್ದೀವಿ ಅಂತ ಗೊತ್ತಾಗಲ್ಲ. ಇದು ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಇಲ್ಲಿ ಒಂದು ಡಿಫಾಲ್ಟ್ ಏನು ಅಂದರೆ ಫಿಶಸ್ ತುಂಬಾ ಕಡಿಮೆ ಇತ್ತು. ದಟ್ ಮಿರರ್ ಒಳಗಡೆ ಬಂದು ಫಿಶಸ್ ತುಂಬಾ ಕಡಿಮೆ ಇತ್ತು. ಬಟ್ ಇಲ್ಲೂ ಅಷ್ಟೇ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಿ ಒಳಗಡೆ ಹೋದರೆ ಯಾರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಿದ್ದಿಲ್ಲ. ಇಲ್ಲಿ ಫಿಶಸ್ನೆಲ್ಲ ಮುಟ್ಟಕ್ಕೆ ಬಿಡ್ತಿದ್ರು. ನಮ್ಮ ಅಕ್ಕ ಮಗಳಲ್ಲಿ ನೀರಲ್ಲಿ ಆಟ ಆಡ್ತಿದ್ದಾಳೆ.
ನೆಕ್ಸ್ಟ್ ಫೈನಲ್ ಆಗಿ ನಾವು ಅಕ್ವೇರಿಯಮ್ ಎಲ್ಲ ಮುಗಿಸ್ಕೊಂಡು ಬರೋವಾಗ ಲಾಸ್ಟ್ ಪಾರ್ಟ್ ಬಂದು ಟನಲ್ ಥರ ಇರುತ್ತೆ. ಸೊ ಅಲ್ಲಿ ನಾವು ಸೇಮ್ ಮೆರೈನ್ ಲೈಫ್ ಒಳಗಡೆ ನಡ್ಕೊಂಡು ಹೋಗ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಇಲ್ಲಿ ಸುಮಾರು ಫಿಶಸ್ ಇತ್ತು. ಇದು ತುಂಬ ಚೆನ್ನಾಗಿ, ನನಗೆ ಲಾಸ್ಟ್ ಪಾರ್ಟು ತುಂಬ ಇಷ್ಟ ಆಯಿತು. ಇದನ್ನು ಮುಗಿಸ್ಕೊಂಡು ನಾವು ಊಟ ಮಾಡಿಕೊಂಡು ಝೂಗೆ ಬಂದ್ವಿ. ಸೊ ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಮದುವೆ ಇದೆ ಅಂತ ಹೇಳಿ ಹೊರಟರು. ಅವರು ಝೂಗೆ ಬಂದಿಲ್ಲ, ಝೂವಲ್ಲಿ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿ. ನಾವು ತುಂಬ ವಾಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಲೆಕ್ಟ್ರಿಕ್ ವೆಹಿಕಲ್ನ ತೊಗೊಂಡಿದ್ವಿ. ಫಸ್ಟೇ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದಕ್ಕೆ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ನಾವು ಮಾರ್ನಿಂಗ್ ಹೋದಾಗ ಅವರು 2 o'clockಗೆ ನಿಮಗೆ ವೆಹಿಕಲ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ನಾವು ಅಷ್ಟೊತ್ತಿಗೆ ಅಕ್ವೇರಿಯಮ್ನ ಮುಗಿಸ್ಕೊಂಡು ಝೂಗೆ ಬಂದ್ವಿ. ಇದರಲ್ಲಿ ನನಗೇನು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ನಾವು ನಡ್ಕೊಂಡು ಹೋದ್ರೂ ನೋಡ್ತೀವಿ, ಬಟ್ ನಾವು ನಡ್ಕೊಂಡು ಹೋದರೆ ತುಂಬ ಟೈಮ್ ಸ್ಪೆಂಡ್ ಮಾಡಿ ಆ್ಯನಿಮಲ್ಸ್ನ, ಬರ್ಡ್ಸ್ನ ಅದನ್ನೆಲ್ಲ ನೋಡ್ಬೋದು. ಬಟ್ ಮಕ್ಕಳೆಲ್ಲ ಇದ್ದಾಗ ನಮಗೂ ನಡೆಯೋಕ್ಕೆ ಆಗಲ್ಲ ಅಂತ ಅಂದಾಗ ಇದನ್ನು ಆಪ್ಟ್ ಮಾಡ್ಕೊಬೋದು. ಸೊ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಪರ್ ಪರ್ಸನ್ನು ಬರೀ ಕಾರ್ಗೆ, ವೆಹಿಕಲ್ಗೆ 200 rupees ಆ ಥರ ಇರುತ್ತೆ. ಪ್ಲಸ್ ಎಂಟ್ರಿ ಟಿಕೆಟ್ ಎಕ್ಸ್ಟ್ರಾ ಇರುತ್ತೆ. ಅಲ್ಲಲ್ಲಿ ನಿಲ್ಲಿಸ್ತಾರೆ, ಬರೀ ನಮಗೆ ವೆಹಿಕಲಲ್ಲೇ ಓಡಾಡಿಸಲ್ಲ. ಟೈಗರು ಮತ್ತು ಲಯನ್ನು, ಗೊರಿಲ್ಲಾ ಇದ್ರ ಆ್ಯಕ್ಟಿವಿಟೀಸ್ನೆಲ್ಲ ನಾವು ಚೆನ್ನಾಗಿ ಅಬ್ಸರ್ವ್ ಮಾಡ್ಬೋದು. 5 minutes ಅಥವಾ 10 minutes ಗ್ಯಾಪ್ ಕೊಡ್ತಾರೆ. ಮತ್ತು ಸ್ನೇಕ್ ಆ್ಯಕ್ಟಿವಿಟೀಸ್ ಹತ್ರನೂ ಅಷ್ಟೇ. ಸ್ನೇಕ್ಸ್ ಅಲ್ಲಿ ನೋಡೋವಾಗ್ಲೂ ನಮಗೆ 5-10 minutes ಬ್ರೇಕ್ ಕೊಡ್ತಾರೆ. ಆವಾಗ ನಾವು ಹೋಗಿ ಸುತ್ತಾಡಿಕೊಂಡು ನೋಡಿಕೊಂಡು ಬರ್ಬೋದು. ಫುಲ್ ನಾವು ವೆಹಿಕಲಲ್ಲೇ ಇರಬೇಕು ಅಂತ ಏನೂ ಇಲ್ಲ. ಆ್ಯಂಡ್ ನಮಗೆ ಲಕ್ ಅನಿಸುತ್ತೆ, ನಾವು ತೊಗೊಂಡಿದ್ದ ವೆಹಿಕಲ್ ಅವರು ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ರು. ಅವರು ಪ್ರತಿಯೊಂದು ಹೇಳ್ತಿದ್ರು, ಪ್ರತಿಯೊಂದು ಆ್ಯನಿಮಲ್ ಅಥವಾ ಪ್ರತಿಯೊಂದು ಪಕ್ಷಿ, ಪ್ರತಿಯೊಂದು ನಾವು ವೈಲ್ಡ್ ಲೈಫ್ನ ನೋಡೋವಾಗ ಅವ್ರು ಹೇಳ್ತಿದ್ರು, ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅಂತ. ಇದು ಯಾವ ಆ್ಯನಿಮಲ್ಲು, ಎಷ್ಟು ಏಜ್ ಆಗಿದೆ ಅಂತ ಎಲ್ಲ ತುಂಬ ಚೆನ್ನಾಗಿ ನಮಗೆ ಗೈಡ್ ಕೊಟ್ಟರು. ಸೊ ನಮಗೆ ಗೈಡ್ ಅವಶ್ಯಕತೆಯೇ ಇದ್ದಿಲ್ಲ. ಅವ್ರು ತುಂಬ ಚೆನ್ನಾಗಿ ನಮಗೆ ಹೇಳಿದ್ರು. ಅದೊಂದು ನನಗೆ ತುಂಬಾ ಖುಷಿ ಆಯಿತು, ವರ್ತ್ ಅನ್ನಿಸ್ತು. ವೆಹಿಕಲಲ್ಲಿ ಹೋಗಿದ್ದದಕ್ಕೂ ನಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಯಿತು. ಜಸ್ಟ್ ನಾವು ಆಗ ನೋಡಿಕೊಂಡು ಆ್ಯನಿಮಲ್ ಹೆಸ್ರು ನೋಡಿಕೊಂಡು ಬರ್ತಿದ್ವಿ ಅಷ್ಟೇ. ಬಟ್ ಆ್ಯನಿಮಲ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಅದು ಯಾವಾಗ ಆ್ಯಕ್ಟಿವ್ ಆಗಿರುತ್ತೆ, ಸೊ ಯಾವಾಗ ಅದ್ರದ್ದು ಸ್ಲೀಪಿಂಗ್ ಟೈಮು, ಯಾವಾಗ ಅದರದ್ದು ಫುಡ್ ಟೈಮು, ಎವ್ರಿಥಿಂಗ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ರು. ನೆಕ್ಸ್ಟ್ ನಾವು ಬಂದಿದ್ದು ಸ್ನೇಕ್ಸ್ ಸೆಕ್ಷನ್ಗೆ. ಸೊ ಅನಿಮಲ್ಸ್ ಎಲ್ಲ ಮುಗಿದ ಮೇಲೆ ಸ್ನೇಕ್ಸ್ ಸೆಕ್ಷನ್ಸ್ ಇರುತ್ತೆ. ಸೊ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ಒಂದೇನು ಅಂದರೆ ಸ್ನೇಕ್ಸ್ ಯಾವುದೂ ಆ್ಯಕ್ಟಿವ್ ಆಗಿದ್ದಿಲ್ಲ. ಸೊ ಎಲ್ಲೋ 1 ಅಥವಾ 2 ಸ್ನೇಕ್ಸು ಆ್ಯಕ್ಟಿವ್ ಆಗಿತ್ತು ಅನಿಸುತ್ತೆ. ಅಷ್ಟೊಂದು ಈ ಹೆಬ್ಬಾವು ಅದೆಲ್ಲ ಏನು ನಾವೆಲ್ಲೂ ನೋಡೋಕ್ಕಾಗಲ್ಲ. ಈವನ್ ಇನ್ನು ಬನ್ನೇರುಘಟ್ಟ ಆಲ್ಸೋ ನಮಗೇನು ಸ್ನೇಕ್ಸ್ ತುಂಬ ಯಾವಾಗಲೂ ಆ್ಯಕ್ಟಿವಾಗಿ ಕಾಣಿಸಲ್ಲ. ಒಂದು ನಾಗರ ಒಂದೇ, ನಾನು ಅಲ್ಲಿ ನೋಡಿದ ಅಷ್ಟು ಸ್ನೇಕ್ಸಲ್ಲೂ ಎಲ್ಲ ಹತ್ರನೂ ಆ್ಯಕ್ಟಿವ್ ಆಗಿದ್ದಿದ್ದು ನಾಗರಾವು ಮತ್ತು ಇದೊಂದು ಗ್ರೀನ್ ಹಾವು. ಇದನ್ನು ಕೆರೆ ಹಾವು ಅಂತ ಕರೀತಾರೆ ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಸ್ನೇಕ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತು ವೆಹಿಕಲ್ನ ತೊಗೊಂಡು ಮುಂದೆ ನೆಕ್ಸ್ಟ್ ಇರೋ ಆ್ಯನಿಮಲ್ಸ್ನ ನೋಡೋಕ್ಕೆ ಬಂದ್ವಿ. ಇಲ್ಲೆಲ್ಲ ನಿಲ್ಲಿಸ್ತಾರೆ ಆ್ಯಕ್ಚುಲಿ ಕ್ರೊಕೊಡೈಲ್ಸು ಇದನ್ನೆಲ್ಲ ನೋಡೋಕ್ಕೆ, ಅದರ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡೋಕ್ಕೆ, ಅದು ಹೆಂಗಿರುತ್ತೆ ಏನು ಅಂತೆಲ್ಲ ಅಬ್ಸರ್ವ್ ಮಾಡೋಕ್ಕೆ ನಮಗೆ ಬಿಡ್ತಾರೆ. ಬಟ್ ಬೆಸ್ಟ್ ಪಾರ್ಟ್ ಅಂದರೆ ಗೊರಿಲ್ಲಾ, ತುಂಬ ಗೊರಿಲ್ಲಾಸ್ ಇದೆ. ಇದು ಬಂದು ಹಿಪ್ಪೋ. ಗೊರಿಲ್ಲಾ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೋದು ಝೂ ಅಲ್ಲಿ. ಝೂ ಮುಗಿಸ್ಕೊಂಡು ನಾವು ಬಂದಿದ್ದು ಕಾರಂಜಿ ಲೇಕು. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ವಿಸಿಟ್ ನನಗೆ. ಇಲ್ಲಿ ಬೋಟಿಂಗ್ ಇತ್ತು ಅಂತ ಹೇಳಿದರು. ಬೋಟಿಂಗ್ ಹೋಗಲೇಬೇಕು ಅಂತ ಹೇಳಿ ನಮ್ಮ ಅಕ್ಕ ಅವರು ಬೋಟಿಂಗ್ ಹೋದರು. ನಾನು ಆ್ಯಕ್ಚುಲಿ ಬೋಟಿಂಗ್ ಹೋಗಲಿಲ್ಲ. ನನಗೆ ಬೇಡ, ಅದೆಲ್ಲ ಬ್ಯಾಗೆಲ್ಲ ಹಾಕ್ಕೊಂಡು ಲೈಫ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಬೋಟಿಂಗ್ ಹೋಗಲಿಲ್ಲ. ಬಟ್ ಅಮ್ಮ, ಅಕ್ಕ ಅವರು, ಭಾವ ಮಗುನ ಎತ್ಕೊಂಡು ಅವ್ರು ಬೋಟಿಂಗ್ ಹೋಗಿದ್ರು. ತುಂಬ ಎಂಜಾಯ್ ಮಾಡಿದ್ಲು ನಮ್ಮ ಅಕ್ಕ ಮಗಳಂತೂ ಕಾರಂಜಿ ಲೇಕಲ್ಲಿ. ಸೊ ಫೈನಲಿ ನಾವು ಅದೆಲ್ಲ ಮುಗಿಸ್ಕೊಂಡು ಊಟಕ್ಕಂತ ಬಂದ್ವಿ. ನಾನು ಈ ಪ್ಲೇಸ್ ಬಗ್ಗೆ ಹೇಳಲೇಬೇಕು, ಖಾನಾವಳಿ ಪ್ಲೇಸು. ಯಾರಾದರೂ ಮೈಸೂರಿಗೆ ಹೋದರೆ ಊಟ ಮಾತ್ರ ಅಲ್ಲಿ ಮಸ್ಟ್ ಟ್ರೈ, ತುಂಬ ಚೆನ್ನಾಗಿತ್ತು. ಸೊ ಫೈನಲ್ ಆಗಿ ನಮಗೆ ಡೇ 1 ಪ್ಯಾಲೇಸ್ ಮುಂದೆ ಹಾಗೆ ಲೈಟಿಂಗ್ಸ್ ನೋಡ್ಕೊತ ನಾವು ರೂಮ್ಗೆ ಹೋದ್ವಿ.